ಇಲ್ಲಿಯವರೆಗೆ ಅವಳು ಅವನತ್ತ ನೋಡಿದಾಗ ಅವನು ಅವಳನ್ನು ನೋಡುತ್ತಿದ್ದನು. ನಂತರ ಅವನು ಅವಳನ್ನು ತನ್ನೆಲ್ಲ ಶಕ್ತಿಯಿಂದ ತನ್ನೆಡೆಗೆ ಎಳೆದುಕೊಂಡನು. ಈಗ ಅಹಾನ ಹೆದರಿಕೊಂಡು ಏನೂ ಮಾಡಲಾಗದೆ ಅವನ ಮೇಲೆ ಬಿದ್ದು ಬಿಟ್ಟಳು. ಮುಂದುವರಿದ ಭಾಗ. ಅವನು ಅಹಾನಾಳನ್ನು ಅವಳ ಮಣಿಕಟ್ಟನ್ನು ಹಿಡಿದು ಎಳೆದಾಗ ಅಹಾನ ಅವನ ಮೇಲೆ ಬಿದ್ದು ಬಿಟ್ಟಳು. ಅವಳು ಎದುಸಿರು ಬಿಡುತ್ತಾ ಅವನನ್ನೇ ನೋಡುತ್ತಿದ್ದಳು. ಅವನು ಅವಳನ್ನು ನೋಡುತ್ತಿದ್ದನು. ಅವಳು ಎದ್ದೇಳಲು ಬಯಸಿದಳು. ಆದರೆ ಅವನು ತನ್ನ 2 ಕೈಗಳಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಅವನ ಮೇಲೆಯೇ ಮಲಗಿದ್ದ ಅಹಾನ ಅವನನ್ನು ಉತ್ತೇಜಿಸಿದಳು. ಇಬ್ಬರ ಉಸಿರು ಮತ್ತು ಕಣ್ಣುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಒಂದಾಗುತ್ತಿದ್ದವು. ಅಹಾನ ಅವನ ಎದೆಯ ಮೇಲೆ ಕೈವಿಟ್ಟು ಎದ್ದೇಳಲು ಪ್ರಯತ್ನಿಸುತ್ತಾಳೆ. ಆದರೆ ಅವನ ಕಣ್ಣುಗಳಲ್ಲಿ ನಿರಾಕರಣೆ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲು ತಟ್ಟಿದರು. ಆದರೆ ಈ ಬಾರಿ ಪೊಲೀಸರಲ್ಲ, ಟಿಟಿ ಅಂದರೆ ಟ್ರಾವೆಲಿಂಗ್ ಟಿಕೆಟ್ ಎಕ್ಸಾಮೈನರ್ ಇದ್ದನು. ಬಾಗಿಲನ್ನು ಲಾಕ್ ಮಾಡದ ಕಾರಣ ಅವನು ಬಾಗಿಲು ತೆರೆದು ಸೀದಾ ಒಳಗೆ ಬಂದನು. ಬಹುಶಃ ಆ ಯುವಕನು ಬಾಗಿಲು ಲಾಕ್ ಮಾಡುವುದನ್ನು ಮರೆತಿರಬಹುದು. ಟಿಟಿಯನ್ನು ನೋಡಿ ಅಹಾನ ತುಂಬ ಗಾಬರಿಗೊಂಡಳು. ಗಾಬರಿಯಲ್ಲಿ ಏನು ಮಾಡಬೇಕೆಂದು ತೋಚದೆ ಆ ಯುವಕನನ್ನು ತನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಅವನ ತುಟಿಗಳ ಬಳಿ ತನ್ನ ಮುಖವನ್ನು ಇಡುತ್ತಾಳೆ. ಅಹಾನ ಅವನಿಗೆ ಅಂಟಿಕೊಂಡಳು. ಅವಳು ತಾನಾಗಿಯೇ ಆತನನ್ನು ಹಿಡಿದಿದ್ದರಿಂದ ತನ್ನ ದೇಹದಲ್ಲಿ ಅವನ ದೇಹದ ಒತ್ತಡವನ್ನು ಅನುಭವಿಸಿದಳು. ಕಚಗುಳಿಯ ಭಾವನೆ ಉಂಟಾಗಿ ಅವನು ತುಂಬ ರೋಮಾಂಚನಗೊಂಡನು. ಅಲ್ಲಿ ಟಿಟಿಯ ಉಪಸ್ಥಿತಿಯನ್ನು ನಿರ್ಲಕ್ಷಿಸಿ ಅವನು ಅವಳ ಮೃದುವಾದ ತುಟಿಗಳನ್ನು ತನ್ನ ತುಟಿಗಳ ನಡುವೆ ತೆಗೆದುಕೊಂಡು ತುಂಬಿಯು ಹೂವಿನ ರಸವನ್ನು ಕುಡಿಯುವಂತೆ ಅವಳನ್ನು ಚುಂಬಿಸಲು ಶುರು ಮಾಡಿದನು. ಈ ಸಮಯದಲ್ಲಿ ಅವನು ಅಹಾನಾಳ ಅಸಹಾಯಕತೆಯನ್ನು ವಿರೋಧಿಸಲಿಲ್ಲ. ಯಾಕೆಂದರೆ ಟಿಟಿ ಅವಳನ್ನು ಹಿಡಿಯುತ್ತಿದ್ದನು. ಇದರ ಲಾಭವನ್ನು ಪಡೆದು ಅವನು ತನ್ನ ಇಚ್ಛೆಯಂತೆ ಮಾಡುತ್ತಿದ್ದನು. ಅಹಾನ ಕೂಡ ಸಿಕ್ಕಿಬಿದ್ದರೆ ಮುಂಬೈಗೆ ಹೋಗಲಾರೆ, ರುದ್ರ ಪ್ರತಾಪನ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಂದು ದೃಢವಾಗಿ ಯೋಚಿಸಿ ಟಿಟಿಯು ದಂಪತಿಗಳೆಂದು ಭಾವಿಸಿ ಏನನ್ನೂ ಪ್ರಶ್ನಿಸದೆ ಹೊರಟು ಹೋಗಬಹುದು ಎಂದು ಆತನನ್ನು ಬೆಂಬಲಿಸತೊಡಗಿದಳು. ಗಾಢವಾದ ಪ್ರೀತಿಯಲ್ಲಿ ಮುಳುಗಿದ್ದ ಅವರನ್ನು ಕಂಡ ಟಿಟಿ ಸ್ವಲ್ಪ ಹಿಂದೇಟು ಹಾಕಿದನು. ಆದರೆ ಅವನು ತನ್ನ ಕೆಲಸವನ್ನು ಮಾಡಬೇಕಾಗಿತ್ತು. ಹಲೋ, ಎಕ್ಸ್ಕ್ಯೂಸ್ ಮೀ ಎಂದು ಟಿಟಿ ಜೋರು ಧ್ವನಿಯಲ್ಲಿ ಕರೆದರು. ಅವರು ಪ್ರತಿಕ್ರಿಯಿಸದೆ ಅವನನ್ನು ನಿರ್ಲಕ್ಷಿಸಿದರು. ಆಗ ಟಿಟಿ ಸಿಟ್ಟಿನಿಂದ, ಯಾಕೆ ಕೇಳುತ್ತಿಲ್ಲವಾ? ಇದನ್ನೆಲ್ಲ ಮನೆಯಲ್ಲಿ ಮಾಡಿ. ಇದನ್ನೆಲ್ಲ ಮಾಡಲು ನಿಮಗೆ ಈ ಜಾಗ ಸಿಗುತ್ತದೆಯೇ? ಪ್ರಯಾಣದ ಸಮಯದಲ್ಲಿ ಇದೇನು ಮಾಡಲು ಬರುತ್ತೀರಾ ಎಂದು ಅವನು ರೇಗಿದನು. ಓ ಹೆಲೋ ಎಂದು ಅವನು ಮತ್ತೆ ಕೂಗಿದನು. ಆದರೆ ಅವರು ಪ್ರತಿಕ್ರಿಯಿಸಲಿಲ್ಲ ಮತ್ತು ಒಬ್ಬರಿಗೊಬ್ಬರು ಚುಂಬಿಸುವುದನ್ನು ನಿಲ್ಲಿಸಲಿಲ್ಲ. ಆದ್ದರಿಂದ ಟಿಟಿಯು ಬಲವಂತವಾಗಿ ಅಲ್ಲಿಂದ ಹೊರಡಬೇಕಾಯಿತು. ಅದೇನೇ ಇರಲಿ, ಈ ಇಡೀ ಕಂಪಾರ್ಟ್ಮೆಂಟ್ ಒಬ್ಬರ ಹೆಸರಲ್ಲಿ ಬುಕ್ ಆಗಿದ್ದರಿಂದ ಹೆಚ್ಚು ವಿಚಾರಿಸಿ ಆತನನ್ನು ಕೆಣಕಲು ಮನಸ್ಸಾಗಲಿಲ್ಲ. ಒಬ್ಬರಿಗೊಬ್ಬರು ಕಳೆದು ಹೋದ ಅವರನ್ನು ನೋಡುವುದು ಸಹ ಟಿಟಿಗೆ ಇಷ್ಟವಿರಲಿಲ್ಲ. ಇಂತಹ ನಾಚಿಕೆ ಇಲ್ಲದವರಿಂದ ನಾವು ಹೇಗೆ ಬೆಳೆದಿದ್ದೇವೆ ಎಂದು ನನಗೆ ತಿಳಿದಿಲ್ಲ. ಈ ದೇಶದ ಸಮಾಜಕ್ಕೆ ಏನಾಗುತ್ತಿದೆ? ಯಾರಿಗೂ ನಾಚಿಕೆ ಅನ್ನುವುದೇ ಇಲ್ಲ. ಕನಿಷ್ಠ ಸಾರ್ವಜನಿಕ ಸಾರಿಗೆಯನ್ನಾದರೂ ಉಳಿಸಿ ಎಂದು ಅವನು ಗೊಣಗಿದನು. ಇಬ್ಬರ ಮೇಲೂ ಅವನ ಮಾತುಗಳು ಪರಿಣಾಮ ಬೀರದಿದ್ದಾಗ ಅವನು ಸಿಟ್ಟಿನಿಂದ ಬಾಗಿಲನ್ನು ಮುಚ್ಚಿ ಹೊರಟು ಹೋದನು. ಅವನು ಹೊರಗೆ ಹೋಗುವುದನ್ನು ನೋಡಿದ ಅಹಾನ ಸಮಾಧಾನದ ನಿಟ್ಟುಸಿರು ಬಿಟ್ಟಳು ಮತ್ತು ಅವನು ಹೊರಗೆ ಹೋದ ತಕ್ಷಣ ಅವಳು ಅವನಿಂದ ಮುಕ್ತಳಾಗಲು ಪ್ರಾರಂಭಿಸಿದಳು. ಆದರೆ ಆ ವ್ಯಕ್ತಿ ಅವಳನ್ನು ಬಿಡಲು ಬಯಸಲಿಲ್ಲ. ಬಿಡು, ಅವನು ಹೊರಟು ಹೋದನು ಎಂದು ಅಹಾನ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಹಿಡಿತ ಸ್ವಲ್ಪ ಸಡಿಲವಾಯಿತು. ಆದರೆ ಅವನು ಅವಳನ್ನು ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದನು. ಅವನು ಹೊರಟು ಹೋದನು. ಆದರೆ ನೀನು ಯಾಕೆ ದೂರ ಹೋಗುತ್ತೀಯಾ? ಇಲ್ಲಿಯವರೆಗೆ ನೀನು ನನ್ನನ್ನು ಬೆಂಬಲಿಸುತ್ತಿದ್ದೀಯ. ಅವನು ಅವಳನ್ನು ಚೇಷ್ಟೆಯ ದೃಷ್ಟಿಯಿಂದ ನೋಡಿದನು. ನಿನಗೇನು ಹುಚ್ಚ? ಅವನಿಂದ ತಪ್ಪಿಸಿಕೊಳ್ಳಲು ನಾನು ಇಷ್ಟೆಲ್ಲ ಮಾಡಿದ್ದು ಎಂದು ಗೊತ್ತಿದೆ ತಾನೆ? ಈ ನಾಟಕವೆಲ್ಲ ಟಿಟಿಯು ನೋಡಲು ಮಾತ್ರ. ಅವನು ಹೋದ ಮೇಲೆ ಈ ನಾಟಕವೆಲ್ಲ ಮುಗಿಯಿತು ಎಂದು ಹೇಳಿದಳು. ಅಯ್ಯೋ, ನಾಟಕವಾ? ನಿನ್ನ ನಾಟಕದಿಂದ ನನ್ನ ಪರಿಸ್ಥಿತಿ ಕೆಟ್ಟದಾಗಿದೆ. ಆದರೆ ಅದೇನೇ ಇರಲಿ, ಒಂದು ವಿಷಯವೇನೆಂದರೆ ನೀನು ತುಂಬ ಸುಂದರವಾಗಿರುವುದರಿಂದ ಯಾರನ್ನಾದರೂ ದಾರಿ ತಪ್ಪುವಂತೆ ಮಾಡಬಲ್ಲೆ. ಇಲ್ಲಿಯವರೆಗೆ ಅದು ನಾಟಕವಾಗಿತ್ತು. ಆದರೆ ನಾನು ನಿಜವಾಗಿಯೂ ಇದನ್ನೆಲ್ಲ ಮಾಡಲು ಬಯಸುತ್ತೇನೆ ಎಂದು ಅವನು ಹೇಳಿದನು. ಮತ್ತು ಅವನು ಮತ್ತೆ ಅವಳ ತುಟಿಗಳನ್ನು ಚುಂಬಿಸಲು ಮುಂದಾದಾಗ ಅವಳು ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಾರಂಭಿಸಿದಳು. ಆದರೆ ಅವನು ಕೋಪಗೊಂಡನು. ಟಿಟಿ ಇರುವ ತನಕ ನೀವು ನನ್ನ ಜೊತೆ ಇದ್ದೀರಿ. ಅವನು ಹೋದ ತಕ್ಷಣ ನೀವು ಅದನ್ನು ನಾಟಕ ಎಂದು ಹೇಳಿ ನಿರಾಕರಿಸುತ್ತಿದ್ದೀರಿ. ಆದರೆ ನೀವು ಈ ರೀತಿ ಮಾಡಲು ಸಾಧ್ಯವಿಲ್ಲ. ಈ ಮೂಲಕ ನನ್ನೊಳಗಿನ ಆಸೆಗಳನ್ನು ನೀವು ಎಬ್ಬಿಸಿದ್ದೀರಿ ಎಂದು ಹೇಳಿದನು. ಅವನು ಅವಳನ್ನು ಬಿಡಲು ಇಷ್ಟಪಡಲಿಲ್ಲ. ಅವಳು ಬಲವಂತವಾಗಿ ಅವನಿಂದ ಬಿಡಿಸಿಕೊಂಡು ಎದ್ದು ನಿಂತಳು. ಆದರೆ ಅವನು ಎದ್ದು ನಿಂತು ಅವಳ ಕೈ ಹಿಡಿದು ಅವಳ ಕಣ್ಣುಗಳನ್ನು ಪ್ರೀತಿಯಿಂದ ನೋಡತೊಡಗಿದನು. ಅವನು ಒಂದು ಹೆಜ್ಜೆ ಮುಂದಿಡುತ್ತಾನೆ. ನಂತರ ಅವಳು ಹಿಂದೆ ಸರಿಯುತ್ತಾಳೆ. ಅವನು ಒಂದು ಹೆಜ್ಜೆ ಮುಂದಿಟ್ಟರೆ ಅವಳು ಒಂದು ಹೆಜ್ಜೆ ಹಿಂದೆ ಇಡುತ್ತಿದ್ದಳು. ಕೊನೆಗೆ ಹಿಂದೆ ಸೀಟು ಇದ್ದಿದ್ದರಿಂದ ನಿಂತು ಬಿಟ್ಟಳು.
ಅವನು ತನ್ನ 2 ಕೈಗಳಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ತುಟಿಗಳನ್ನು ಪುನಃ ಅವಳ ತುಟಿಗಳ ಮಧ್ಯವಿರಿಸಿ ಮುತ್ತಿಡತೊಡಗಿದನು. ಆದರೆ ಈಗ ಅಹನ ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸತೊಡಗಿದಳು. ಆದರೆ ಅವನು ಅವಳನ್ನು ಬಿಡುತ್ತಿರಲಿಲ್ಲ. ಲಘುವಾದ ತಳ್ಳುವಿಕೆಯಿಂದ ಅಹನ ಈಗ ಸೀಟಿನ ಮೇಲೆ ಬಿದ್ದಳು ಮತ್ತು ಅವನು ತನಗೆ ಇಷ್ಟ ಬಂದಂತೆ ನಡೆದುಕೊಳ್ಳಲು ಶುರು ಮಾಡಿದಾಗ ಅವಳು ಅವನ ಹೊಟ್ಟೆಯ ಮೇಲೆ 2 ಕೈಗಳಿಂದ ಬಲವಾಗಿ ಗುತ್ತಿದಳು. ನಂತರ ಅವನು ಕೆಳಗೆ ಬಿದ್ದನು ಮತ್ತು ಅವನಿಗೆ ಪ್ರಜ್ಞೆ ಬಂದಂತೆ ಅನಿಸಿತು. ಹೌ ಡೇರ್ ಯು, ನನ್ನನ್ನು ತಳ್ಳಲು ಎಷ್ಟು ಧೈರ್ಯ ನಿನಗೆ ಎಂದು ಹೇಳಿದನು. ಅವನು ಕೋಪಗೊಂಡಿದ್ದನು. ನೀವು ನನ್ನ ಮೇಲೆ ಬಲವಂತಪಡಿಸುತ್ತಿದ್ದೀರಾ. ಅಹನ ವಿರೋಧ ವ್ಯಕ್ತಪಡಿಸಿದಳು. ಮೊದಲು ನೀವು ಕಳ್ಳತನದಿಂದ ನನ್ನ ಕಂಪಾರ್ಟ್ಮೆಂಟ್ಗೆ ನುಸುಳಿದ್ದೀರಿ. ನೀವು ನನ್ನನ್ನು ಕಿಸ್ ಮಾಡಲು ಪ್ರಚೋದಿಸಿದ್ದೀರಿ. ಮತ್ತು ಈಗ ಅವರು ನಿಂತುಕೊಂಡು ಮಾತನಾಡುತ್ತಿದ್ದರು. ಅವರಿಬ್ಬರು ಮಾತನಾಡುತ್ತಿರುವಾಗ ಮತ್ತೆ ಯಾರೋ ಬಾಗಿಲು ತಟ್ಟಿದರು. ಈ ವೇಳೆ ರೈಲ್ವೆ ಪೊಲೀಸರು ಟಿಟಿಯ ಜೊತೆಗಿದ್ದರು. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಎಂದು ಅವರು ಮತ್ತೆ ಬರುವುದನ್ನು ನೋಡಿ ಅವನು ಕೋಪದಿಂದ ಹೇಳಿದನು. ಸಾರಿ, ಆದರೆ ನಾವು ನಿಮ್ಮನ್ನು ವಿಚಾರಿಸಬೇಕು ಎಂದು ಪೊಲೀಸರು ಅವನೊಂದಿಗೆ ಹೇಳಿದರು. ಏನು ವಿಚಾರಣೆ? ಮೊದಲು ಈ ಪ್ರಶ್ನೆಗೆ ಉತ್ತರಿಸಿ. ನೀವು ಫಸ್ಟ್ AC ಬೋಗಿಯಲ್ಲಿ ಇಂತಹ ಸೌಲಭ್ಯಗಳನ್ನು ನೀಡುತ್ತೀರಾ? ನೀವು ನನಗೆ ಎಷ್ಟು ಬಾರಿ ತೊಂದರೆ ನೀಡಿದ್ದೀರಿ? ಪ್ರೈವೇಸಿ ಎಂದು ಏನಾದರೂ ಇದೆಯೇ ಇಲ್ಲಿ ಎಂದು ಸಿಟ್ಟಿನಿಂದ ಕೇಳಿದನು. ನಾವು ಮೊದಲು ಬಂದಾಗ ಈ ಹುಡುಗಿ ಇಲ್ಲಿ ಇರಲಿಲ್ಲ. ಇವಳು ಯಾರೆಂದು ಹೇಳಬಹುದಾ? ಮತ್ತು ಅವಳು ಯಾವಾಗ ಮತ್ತು ಹೇಗೆ ಇಲ್ಲಿಗೆ ಬಂದಳು? ಅವರು ಅಹನಾಳ ಕಡೆ ಸನ್ನೆ ಮಾಡುತ್ತಾ ಕೇಳಲು ಅವಳು ಕೂಡ ಗಲಿಬಿಲಿಗೊಂಡಳು. ಈ ಹುಡುಗಿ ನನ್ನೊಂದಿಗೆ ಇದ್ದಳು ಎಂದು ಆ ಯುವಕನು ಅಹನಾಳನ್ನು ಬಚಾವ್ ಮಾಡುವ ನೆಪದಲ್ಲಿ ಹೇಳಿದನು. ನಂತರ ಪೊಲೀಸರು ಈ ಕಂಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬುಕ್ ಆಗಿದೆ. ಹಾಗಾದರೆ ಇವಳು ಇಲ್ಲಿಗೆ ಹೇಗೆ ಬಂದಳು ಎಂದು ಹೇಳಬಲ್ಲಿರಾ? ಅಹನಾಳನ್ನು ಅನುಮಾನದ ಕಣ್ಣುಗಳಿಂದ ನೋಡುತ್ತಾ ಪ್ರಶ್ನಿಸುವಾಗ ಅವಳು ತುಂಬಾ ಗಾಬರಿಗೊಂಡಳು. ಮುಂದುವರಿಯಿತು.